ಹಾಯ್ ಸ್ನೇಹಿತರೆ, ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ಇವತ್ತಿನ ಕಮೆಂಟ್ ವಿನ್ನರ್ ಬಂದು ಯಾರಂತ ನೋಡ್ಕೊಂಬಂದ್ಬಿಡ್ರಿ. ಇವತ್ತಿನ ಕಮೆಂಟ್ ವಿನ್ನರ್ ಬಂದು ಈ ವಿಡಿಯೋ ಮ್ಯಾಗ ಬರುವ ಕ್ರಿಶಾ ಚಾನಲ್ಕ ಫುಲ್ ಸಪೋರ್ಟ್ ಮಾಡಿ. ಇವತ್ತಿನ ಕಮೆಂಟ್ ಮಿಸ್ ಫ್ಯಾಮಿಲಿ ಲಾಗ್ಸ್ ನೋಡಿ ಈ ಚಾನಲ್ಗೆ ಹೋಗಿ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ವಿಡಿಯೋ ನೋಡಿ ಲೈಕ್ ಕೊಡಿ. ಇದೇ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನೀವು ಮಾಡೋದು. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಕಮೆಂಟ್ ವಿನ್ನರ್ ನೋಡ್ಕೊಂಬಂದ್ರಿ. ಸ್ನೇಹಿತರೆ, ನೀವು ಏನಂತೀರಿ, ಅಕ್ಕ ನನಗೆ ಸಪೋರ್ಟ್ ಮಾಡಿ, ಅಕ್ಕ ನನಗೆ ಸಪೋರ್ಟ್ ಮಾಡಿ, ಅಕ್ಕ ನನ್ನ ಹೆಸರು ವಿಡಿಯೋದಾಗ ಹೇಳಿ ಅಂತ ಎಲ್ಲರೂ ಕೇಳ್ತಿರ್ತೀರಿ. ಎಲ್ಲರ ಹೆಸರು ಹೇಳ್ಬೇಕಂತ ನನಗೂ ಅನಿಸುತ್ತಾ. ಈ ಎಲ್ಲರ ಹೆಸರು ಹೇಳ್ಬೇಕಂತೇಳಿ ನಾ ಹೇಳಿದ್ನ ಸ್ನೇಹಿತರೆ. ಇವಾಗ ನೋಡಿ, ಫಸ್ಟ್ ಕಮೆಂಟ್ ವಿನ್ನರ್ ಆದವ್ರ ಹೆಸರು ಹೇಳ್ಬೇಕಾಗುತ್ತೆ. ಅದೇ ವಿಡಿಯೋ ಒಂದು 20 ನಿಮಿಷ ವಿಡಿಯೋ ಅದೇ ಆಗಿಬಿಡುತ್ತೆ. ಎಲ್ಲರೂ ಒಂದು 5-6 ಮಂದಿ ಹೆಸರು ಹೇಳ್ಕೊತ ಕೂತಿದ್ರೆ ನೀವು ಫಸ್ಟ್ ಕಮೆಂಟ್ ವಿನ್ನರ್ ಆಗಿ ನೀವು ಕೂಡ ಇದೇ ಥರ ಪ್ರಮೋಷನ್ ಮಾಡಿಸ್ಕೊಳ್ಳಿ. ನಾನು ನಿಮ್ಮ ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ತೀನಿ ಚಾನಲ್ಗಳು. ಯಾರ್ಯಾರು ಸಣ್ಣ ಸಣ್ಣ ಯೂಟ್ಯೂಬ್ ಬರ್ತೀರಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನೋಡಿದವರು ಪರಿಚಯ ಆಗುತ್ತೆ, ಇವ್ರು ಯೂಟ್ಯೂಬ್ ಚಾನಲ್ ಐತ್ಯಾ, ಇವ್ರದ್ದು ಸಬ್ಸ್ಕ್ರೈಬ್ ಮಾಡ್ಬೇಕು. ಇಷ್ಟ ಆದವರು ಒಂದು 10-12 ಮಂದಿ ಸಬ್ಸ್ಕ್ರೈಬ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. 4,000 ಸಬ್ಸ್ಕ್ರೈಬ್ ಒಳಗೆ 10 ಮಂದಿ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ ನನಗೆ ಅನಿಸಿಕೆ. ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪ್ ಮಾಡ್ಬೇಕಂತೀನಿ. ಎಷ್ಟು ಒಳ್ಳೆತನ ಒಬ್ಬೊಬ್ರು ಏನಂತಾರೆ, ಅಕ್ಕ ಇಷ್ಟು ಒಳ್ಳೆತನ ಚಲೋ ಅಲ್ಲಕ್ಕ, ಒಳ್ಳೆತನಕ್ಕೆ ಬೆಲೆ ಇಲ್ಲ, ಇಷ್ಟು ಒಳ್ಳೆಯರಾಗಕ್ಕೆ ಒಳ್ಳೆಯವರೇ ಕೆಟ್ಟಂತಾರೆ. ಇಲ್ಲ, ನಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡೋದು. ಅವ್ರಿಗೆ ಇನ್ನೊಬ್ರಿಗೆ ತ್ರಾಸ ಕೊಡೋಕ್ಕಿಂತ ಇನ್ನೊಬ್ರಿಗೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಬೇಕು ಅಂತ ಹೆಲ್ಪ್ ಆಲಿಕ್ಕಂಗೆ ಕೈ ಬಿಡಬೇಕು. ಒಬ್ಬರು ಏನು ಮಾಡ್ಬಿಡ್ತಾರೆ, ಹೆಲ್ಪ್ ಮಾಡಲ್ಲ, ಅವ್ರಿಗೆ ಇನ್ನಿಷ್ಟು ತ್ರಾಸ ಕೊಡ್ತಾರೆ. ಆ ಥರ ಮಾಡ್ಬೇಡಿ ಸ್ನೇಹಿತರೆ. ಯಾಕಂದ್ರೆ ಮನುಷ್ಯ ಆಗಿಬಿಟ್ಟಿಂದ ಒಂದು ಮನುಷ್ಯ ಜನ್ಮ ಆಗಿಬಿಟ್ಟಿಂದ ಒಂದು ಮನುಷ್ಯ ಜನ್ಮಕ್ಕೆ ತ್ರಾಸ ಕೊಡೋದು ಚಲೋ ಅಲ್ಲ. ಅವ್ರ ಕಷ್ಟ ಅವ್ರಿಗೆ ಆಗಿರ್ತೈತಿ. ಅವ್ರು ಯಾವ ಪರಿಸ್ಥಿತಿ ಆಗಿರ್ತಾರೋ ಯಾವ ಕಷ್ಟ ಆಗಿರ್ತಾರೋ ಗೊತ್ತಿಲ್ಲ. ಅದಕ್ಕೆ ಆದಷ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಿಮಗೇನೇ ಹೆಲ್ಪ್ ಬೇಕಾದ್ರೆ ಕೇಳಿ, ನನಗೆ ಖುಷಿ ಆಗುತ್ತೆ. ಇದೊಂಥರ ನನಗೆ ಹೆಂಗೆ ಸ್ನೇಹಿತರೆ ಎಷ್ಟು ಖುಷಿ ಆಗುತ್ತಲ್ಲ. ಇವತ್ತು ಫಸ್ಟ್ ಕಮೆಂಟ್ ವಿನ್ನರ್ ಅಂತ ಒಂದಿನ ಬರಲಿ ಸ್ನೇಹಿತರೆ. ಫಾದರ್ಸ್ ಡೇ ಅಂತ ಇದು ನನಗೆ ವಿಚಾರ ಒಳ್ಳೆದಂತ ಅಲ್ಲಿಂದ ಮಾಡ್ಕೊತಾ ಬರಕತ್ತೀನಿ. ಎಲ್ಲರೂ ನಾನು ಸಪೋರ್ಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿಲ್ಲ. ನಿಮಗೂ ಕೂಡ ಸಪೋರ್ಟ್ ಮಾಡ್ತೀನಿ. 10 ಗಂಟೆಗೆ ವಿಡಿಯೋ ಹಾಕ್ತೀನಿ. 10 ಗಂಟೆದಾಗ ನೋಡಿ ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿದಂದ್ರೆ ನಿಮ್ಮದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಾನು ವಿಡಿಯೋ ಮ್ಯಾಗ ರಿಪ್ಲೈ ಮಾಡಿ ನಾನು ಹೇಳ್ತೀನಿ. ಚಾನಲ್ಗೆ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೆಂಗೆ ನೋಡ್ಕೊಂಬನ್ನಿ. ಇವತ್ತಿನ ಅಮಾವಾಸ್ಯೆ, ಮೊನ್ನೆತ್ತಿನ ಅಮಾವಾಸ್ಯೆ ಯಾವ ಥರ ಆಚರಿಸ್ತೀವಿ ಅಂತ ನೋಡ್ಕೊಂಬನ್ನಿ. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಟೈಮು 5 ಗಂಟೆ ಆಗಿದೆ ಸ್ನೇಹಿತರೆ. 4:15 ಎದ್ದೀನಿ. 5 ಗಂಟೆ ಆಗೈತೆ. ಇವಾಗ ಇನ್ನೂ ಬಾಗಿಲ ತೆರೆದಿಲ್ಲ. ಎದ್ದು ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡು ಉಷ್ಟು ಬಾಂಡೆ ಎಲ್ಲ ತುಂಬಿಟ್ಟು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಎಲ್ಲ ಅಡುಗೆ ಮನೆ ಕ್ಲೀನ್ ಆಗೈತೆ ರೀ. ಇನ್ನು ಇದರ್ಲಿಂತ ಹೊರಗಿಂದೆಲ್ಲ ಕ್ಲೀನ್ ಮಾಡಬೇಕು. ಹೊರಗೆ ಲೈಟ್ ಹಚ್ಚೇನಿ ರೀ. ಹಿಂದಿನ ಕಾಲ ತೆರೆದೀನಿ, ಮುಂದಿನ ಕಾಲ ತೆರೆದಿಲ್ಲ ಸ್ನೇಹಿತರೆ. ನೋಡಿ ಬಾಂಡೆ ಬೇಕು ಯಾವ ಥರ ಬರಾಕತ್ತೈತೆ ನೋಡಿ. ಬಾಂಡೆ ಇಟ್ಟೀನಿ, ಏನರ ಮೊಸರು ಐತೆ ನೋಡಾಕತ್ತಿ. ಇನ್ನೂ ಫುಲ್ ಭಾಳ ಕತ್ಲೈತೆ ರೀ. 5 ಗಂಟೆ ಆಗೈತಿ. ಮೈಕ್ ಹಾಕ್ಯಾರ 4:15 ಮೈಕ್ ಹಾಕ್ಯಾರ ಸ್ನೇಹಿತರೆ. ಅಮಾವಾಸ್ಯೆ ಎಲ್ಲ ಇವತ್ತು, ಮೊನ್ನೆ ಅಮಾವಾಸ್ಯೆ. ಜಲ್ದಿ ಮೈಕ್ ಹಾಕ್ಯಾರ ಸ್ನೇಹಿತರೆ. ಮನೆ ಎಲ್ಲ ತೊಳ್ಕೊಯ್ದಾಗೈತೆ. ಇವಾಗ ಲೈಟ್ ಬಂದ್ ಮಾಡಿ ನೋಡಿ ಎಷ್ಟು ಕತ್ಲೈತೆ ಅಂತ. ನಾನು ಲೈಟ್ ಹಚ್ಚಿ ತೋರಿಸಿದ್ದು ನಿಮ್ಗೆ, ಲೈಟ್ ಬಂದ್ ಮಾಡಿ ತೋರಿಸ್ಬೇಕಂತ ನೋಡಿ ಇಷ್ಟು ಕತ್ಲೈತೆ ಸ್ನೇಹಿತರೆ. ಹಿಂದಿನ ಕಾಲ ತೆರಿತೀನಿ ರೀ. ನಾ ಮುಂದಿನ ಕಾಲ ಯಾವ ರಾತ್ರಿ 1 ಕಾಲ ತೆರೆದು ನನಗೆ ಭಯ ಇಲ್ಲ ಸ್ನೇಹಿತರೆ. ಮುಂದೆ ಸ್ವಲ್ಪ ಭಯ ಆಗುತ್ತೆ, ಹಿಂಗಾಗಿ ತೆರಲ್ಲ. ಇವಾಗ 5 ಆಗೈತೆಲ್ಲ ಕಾಲ ತೆರಿಬೇಕು. ಕಾಲ ತೆರೆದು ಉಸುಮನೆ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಮಗಳಿಗೋಸ್ಕರ ಬುತ್ತಿ ಮಾಡಬೇಕಲ್ರಿ, ಹಿಂಗಾಗಿ ಜಲ್ದಿ ಎದ್ದು ನೋಡಿ ಫುಲ್ ಕತ್ಲೈ ಸ್ನೇಹಿತರೆ. ಅಕ್ಕಿಗೆ ಹುಗ್ಗಿ ಅನ್ನ ಸಾಂಬಾರು ಮಾಡಬೇಕು, ಮತ್ತು ಎಲ್ಲ ಪೂಜೆ ಮುಗಿಬೇಕು, ದೇವ್ರು ಮುಗಿಬೇಕು ಆಗಿ ಹೋಗೋರಾಗ ಸ್ನೇಹಿತರೆ. ಅದಕ್ಕೆ ನಾ ಜಲ್ದಿ ಎದ್ದು ಸ್ವಲ್ಪ ಬಡ ಮನೆ ಕೆಲಸ ಮುಗಿಸ್ಕೊಂಡ್ರೆ ಅಡುಗೆ ಮಾಡ್ಕೊಂಡ್ರೆ ಆಕೆ ಸ್ವಲ್ಪ ದೇವ್ರಿಗೆ ಹೋಗಿ ಬರ್ತಾಳೆ. ಅರ್ಧ ದೇವ್ರಿಗೆ ನಾ ಅರ್ಧ ದೇವ್ರಿಗೆ ಹೋದ್ರೆ ಮುಗಿತೈತೆ ನೋಡಿ. ಅಮಾವಾಸ್ಯೆ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇರ್ತದೆ ಸ್ನೇಹಿತರೆ. ಅದಕ್ಕೆ ನಾ ಬೇಗ ಎದ್ದಿದ್ದು ಸ್ನೇಹಿತರೆ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಎಲ್ಲ ಮನೆ ತೊಳೆದೀನಿ. ಟೈಮು 6:22 ಆಗೈತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ 4:15 ಎದ್ದು ಸ್ನೇಹಿತರೆ. 6:15 ಆಯಿತು. 2 ತಾಸು ಆಯ್ತು ಎದ್ದು ನಾನು. 2 ತಾಸ್ನ್ಯಾಗ ಅಂಗಳ ಕಸ ಗುಡಿಸೋದು, ರಂಗೋಲಿ ಹಾಕೋದು, ಮನೆ ಕಸ ಗುಡಿಸೋದು, ಮನೆ ತೊಳೆದು ಎಲ್ಲ ಕೆಲಸ ಮುಗೈತೆ. ಶ್ರಾವಣಿ ಸ್ಕೂಲ್ ಓದ್ತಾಳ, ಅದಕ್ಕಾಗಿ ಜಲ್ದಿ ಎದ್ದು ಸ್ನೇಹಿತರೆ. ಮತ್ತು ಮಧ್ಯಾಹ್ನ ಬೇಕಾದ್ರೆ ಟೀಚಿಂಗ್ ಮಾಡೋದಿಲ್ಲ, ಅಮಾವಾಸ್ಯೆ ಎಲ್ಲ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ 1 ತಾಸು ಮಲ್ಕೊಂಡು ಆತಂತೂ ಎಲ್ಲ ಮುಗಿಸೀನಿ. ಎಲ್ಲ ಕ್ಲೀನಾಗೈತಿ. ಶ್ರಾವಣಿ ಶಿವಕುಮಾರ್ ಎದ್ದಿಲ್ಲ ಸ್ನೇಹಿತರೆ. ಇದು ಸ್ವಲ್ಪ ಮನೆ ಆರಬೇಕಂತ ಇನ್ನೇಗ ಹರ್ಸಿದೆ, ಪ್ಯಾನ್ ಹಚ್ಚೀನಿ. ಇದೆಲ್ಲ ಆರಿರಬೇಕು ಸ್ನೇಹಿತರೆ. ಇದು ಅಲ್ಲಿಗೊಂದು ಮ್ಯಾಟ್ ಹಾಕಬೇಕು. ಇದೆಲ್ಲ ಆರೈತ್ರಿ. ಒಲೆ ಪೂಜೆ ಮಾಡಬೇಕು. ಇನ್ನು ಐತೆ ರೀ 7 ಅನ್ನಕ್ಕೆ ಎಲ್ಲ ಕೆಲಸ ಮುಗಿತದೆ ರೀ. ಮತ್ತು ಜಾಕ ಮಾಡಿ ಅಡುಗೆ ಮಾಡೋದು ರೀ. 8-9 ಅನ್ನದಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಬೇಕಂತೀವಿ ಶ್ರಾವಣಿ ಊರಾಗ. ಇನ್ನೇ ಕಸ ಗುಡಿಸ್ಬೇಕು ರೀ. ಬಟ್ಟೆ ತುಂಬಿಟ್ಟಿನಿ. ರಾಡಿಯಾಗಿ ಭಾಳ ಆಗ್ಯಾವ ರೀ. ಮನೆ ಒರೆಸಿದ್ದು ಅವು ಕಾಸಾಗ್ಯಾವ ನೋಡಿ. ಇಷ್ಟು ಬಾಂಡೆ ತಿಕ್ಕಿ ಹಿಂದೆ ಕಸ ಗುಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ಬನ್ನಿ.
ನಾ ಅದೇ ಬ್ಯಾಳೆ ಕುದಿಯಾಕಿದ್ನಿ ಸಂಜೆನಾಗ ಬ್ಯಾಳೆ ಸಾಂಬಾರು ಮಾಡಲಿಲ್ಲ ರೀ ನಾನು. ಯಾಕಂದ್ರೆ ಮನುಷ್ಯ ಆ ಕಡೆ ಸ್ವಲ್ಪ ತ್ರಾಸು ಅನಿಸಿ ಮಾಡಲಿಲ್ಲ. ಅಲಸಂದಿಕಾಯಿ ಪಲ್ಯ ಅದಿತ್ತು, ಶ್ರಾವಣಿ ಶಿವಕುಮಾರ್ ಉಂಡ್ರು. ಒಂದಿಷ್ಟು ತತ್ತಿದ್ವಲ್ಲ ಅಷ್ಟು ಕೊಸಿದ್ದೀನಿ ರೀ ಅವನ್ನ. 4 ಇದ್ದು ಮನುಷ್ಯ ಒಂದು ತತ್ತಿ ತಿಂದರು, ಮ್ಯಾಗ ಒಂದು ರೊಟ್ಟಿ ಉಂಡ್ರು. ಉಣ್ಣಲ್ಲ ಅಂದ್ರು ಮತ್ತು ಸಾರು ಯಾಕೆ ಮಾಡ್ಬಿಡು ಮುಂಜಾನೆ ಮಾಡ್ರಿ, ಅದೇ ಬೆಳಗ್ಗೆ ಸಾರು ಆಗುತ್ತೆ, ಅನ್ನ ಸಾರು ಹುಗ್ಗಿ ಆಗುತ್ತೆ ಅಂತೇಳಿ ಬಿಟ್ಟಿದ್ದೀನಿ ರೀ. ನಿನ್ನೆ ಸಂಜೆನಾಗ ಹುಗ್ಗಿ ನೆಕ್ಕಿ ಹುಗ್ಗಿಗೋದಿ ನೆನೆಕ್ಕೀನಿ ರೀ ಕುಕ್ಕರ್ನಾಗ. ನೋಡಿ ಹುಗ್ಗಿ ಗೋಧಿ ನೆನೆ ಹಾಕೀನಿ. ಹುಗ್ಗಿ ಮಾಡಬೇಕು, ಅನ್ನ ಮಾಡಬೇಕು, ಸಾರು ಮಾಡಬೇಕು. 5 ಕಾಯಿ ಬಿದ್ದಿದ್ದು, 5 ಕಾಯಿ ಸುಲಿದಿಟ್ಟು ಸ್ನೇಹಿತರೆ. ಕಾಯಿ ಬೇಕಾದ್ರೆ ದೇವರಿಗೆ ಮನ್ಯಾಗ 2 ಹೊರ 3 ಇದ್ದಷ್ಟು ಹೊಡಿತೀನಿ ಸ್ನೇಹಿತರೆ. ಕೊಂಡು ಹೊಡಿದಾಗಲ್ಲ ನನಗೆ ಇವಾಗ ಇರೋ ಪರಿಸ್ಥಿತಿಯಾಗ. ಎಲ್ಲ ಕ್ಲೀನಾಗಿ ನೋಡಿ ಕಟ್ಟಿ ಅದು ತೊಳ್ಕೊಂಡಿನಿ. ನಿಂಬೆಹಣ್ಣು ಕಲಿಗೆ ಹೋಗೋವಲ್ರಿ, ಗೊಬ್ಬರನ ಹಚ್ಚೋ ಸ್ವಲ್ಪ ಹೋದಂಗೆ ಕಾಣತ್ರಿ. ಮತ್ತೆ ಹಂಗೆ ಹೋಯ್ತು ನಿಂಬೆಹಣ್ಣು ಕಲಿ. ಬನ್ನಿ ಮತ್ತೆ ಇಲ್ಲಿ ಬಿದ್ದಂಗೆ ಐತೆ ನಿಂಬೆಹಣ್ಣು ಕಲಿ ರೀ. ನಾನು ತಿಕ್ಕಿಲ್ಲ, ಎಷ್ಟು ತಿಕ್ಕಿದ್ರು ಅಷ್ಟೇ ನೋಡಿ. ಬನ್ನಿ ಸ್ನೇಹಿತರೆ, ಹಿಂದಿನೆಲ್ಲ ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಆದರೆ ಇವತ್ತು ಫುಲ್ ಖುಷಿಯಾಗಿದೆ ನೋಡಿ. ಯಾಕೆ ಏನು ಅನ್ನೋದು ನಿಮ್ಮ ಮುಂದೆ ಬರೋ ವಿಡಿಯೋದಾಗ ಹೇಳ್ತೀನಿ. ಅಣ್ಣ ಒಂದು ದೊಡ್ಡ ಹೆಲ್ಪ್ ಮಾಡಿದ್ನಂತಲೇ ಹೇಳ್ಬೋದು. ನಾನೇನು ಹೇಳಿಲ್ರಿ ಅಣ್ಣಾಗ, ಅವ್ವ ಹೇಳಿಲ್ಲಂತ. ಅವ್ವ ಹೇಳಿದಕ್ಕನ ನಿನ್ನೆ ರೊಕ್ಕ ಅಮೌಂಟ್ ಶ್ರಾವಣಿ ಸ್ಕೂಲ್ ಫೀಸ್ ಎಲ್ಲ ಪೇ ಮಾಡಿಬಿಟ್ಟ ನೋಡಿ. ನಂಬರ್ ಇಸ್ಕೊಂಡ್ಕೇರಿ ನನಗೆ ಖುಷಿ ಆಯ್ತು ರೀ. ಇನ್ನು ಶ್ರಾವಣಿ ಬುಕ್ಕ ಕೊಡ್ತೀನಿ ಅಂತ ಹೇಳಂತ. ಮತ್ತಿದು ಬಟ್ಟಿದು ನಾನು ಇಟ್ಕೋಬೇಕು. ಅಣ್ಣಾರು ಅದ ರೀ ನಮ್ಮ ತವ್ರ ಮನೇಲಿ ಹೆಲ್ಪ್ ಮಾಡ್ತಾರೆ ಫುಲ್ಲ. ಮತ್ತು ಹೇಳ್ತೇನೆ ರೀ ನಿಮಗೆ ಹೆಂಗೆ ಏನು ಅನ್ನೋದು. ನೋಡಿ ಸ್ನೇಹಿತರೆ, ಅಷ್ಟು ಬಾಂಡೆ ತಿಕ್ಕಿದೆ, ನೀರು ಕಸಕ್ಕೆ ಇಟ್ಟೀನಿ ರೀ ಒಲೆ ಮ್ಯಾಗ. ಒಲೆ ಪೂಜೆ ಮಾಡಿದೆ, ಹೊಸ್ಲಿ ಪೂಜೆ, ಒಲೆ ಪೂಜೆ ಎಲ್ಲ ಆಯ್ತು ನೋಡಿ. ಇವತ್ತು ಅಮಾವಾಸ್ಯೆ ಎಲ್ಲ. ನಾ 7 ಗಂಟೆ ಹಾಕೊಂಡೈತೆ ರೀ ಜಾಕ ಮಾಡ್ಬೇಕಂತೆ. ನೀರು ಕಸಕ್ಕೆ ಇಟ್ಟೀನಿ. ಶ್ರಾವಣಿ ಶಿವಕುಮಾರನ ಮುಕ್ಕೊಂಡಾರ. ಹಿಂದೆಲ್ಲ ಕ್ಲೀನ್ ಆಯ್ತು ನೋಡಿ. 4:15 ಎದ್ದಾಗನೇ ಎಷ್ಟೆಲ್ಲ ಕೆಲಸ ಆಗೋದು ನೋಡಿ. ನೋಡಿ ಹಿಂದೆಲ್ಲ ಎಷ್ಟು ಗಲೀಜಿತ್ತು, ಅಷ್ಟು ಕಸ ಗುಡ್ಸಿ. ಇನ್ನೇ ಕಸ ಗುಡ್ಸಾಕಂತ 2 ಬಾರಿಗೆ ಬೇರೆ ಮಾಡೀನಿ ರೀ. ಆ ಸಣ್ಣ ಬಾರಿಗೆ ಕಟ್ಟಿ ಹೊಡ್ಯಾಕೆ ಮಾಡ್ತೀನಿ ರೀ, ದೊಡ್ಡ ಬಾರಿಗೆ ತಳಗೆ ಕಸ ಹೊಡ್ಯಾಕೆ ಮಾಡ್ತೀನಿ. ಸ್ವಚ್ಛಾಗೈತೆ, ಕ್ಲೀನಾಗಿ ಸ್ನೇಹಿತರೆ. ಇವಾಗ ಬ್ರಷ್ ಮಾಡ್ತೀನಿ. ಬ್ರಷ್ ಮಾಡಿ ಜಾಕ ಮಾಡಿ ಬಿಸಿನೀರು ಕುಡಿಬೇಕು ನಾನು. ಇವತ್ತು ಅಮಾವಾಸ್ಯೆ ಎಲ್ಲ ಕುಡಿಯಲ್ಲ, ಮತ್ತೆ ಸಿಗ್ತೀನಿ ರೀ. ಗ್ಯಾಸ್ ಪೂಜೆ ಮಾಡೀನಿ. ಗ್ಯಾಸ್ ಪೂಜೆ ಮಾಡಿ ಸಾಮಾಡೆ ಒಲೆ ಹಚ್ಚೋದು ನೋಡಿ. ಅಮಾವಾಸ್ಯೆ ಮನೆ ತೊಳೆದಿವಿ ಅಂದ್ರೆ ಇಲ್ಲಿಕ್ಕಂದ್ರೆ ಹಂಗೆ ಸಾಮಾಡ್ಕೇರಿ ಒಲೆ ಹಚ್ಚಿಬಿಡ್ತೀನಿ ರೀ. ಗ್ಯಾಸ್ ಕಟ್ಟಿವರಿ ಗ್ಯಾಸ್ ಹೊರ್ಸ್ಕೊಂಡು ಸಾಮಾಡು ಒಲೆ ಹಚ್ಚಿಬಿಡ್ತೀನಿ. ಇವತ್ತು ಅಮಾವಾಸ್ಯೆ ಮತ್ತು ಮನೆ ತೊಳೆದಿದ್ದೆ ಅಂದ್ರೆ ಒಲೆ ಪೂಜೆ, ಗ್ಯಾಸ್ ಪೂಜೆ, ಹೊಸ್ಲಿ ಪೂಜೆ ಎಲ್ಲ ಸಿಸ್ಟಮ್ ಆಗ್ಬೇಕು ನೋಡಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಜಾಕ ಮಾಡಿ. ಜಾಕನೂ ಆಯ್ತು. ಇವಾಗ ಅನ್ನ ಸಾರು ಹುಗ್ಗಿ ಅಡುಗೆ ಮಾಡ್ಬೇಕು ರೀ. ಟೈಮ್ 7:30 ಆಗೈತೆ. ನೀರು ಬಂದಾವು, ಕುಡಿಯೋ ನೀರು ಬಂದಾವ್ರಿ. ನಾನು ವಿಡಿಯೋ ಬಂದ್ ಮಾಡ್ರಾಗ ಕುಡಿಯೋ ನೀರು ಬಂದು ಸದ್ದ ನೀರು ತುಂಬಬೇಕು ರೀ. ನೀರು ತುಂಬಿ ಒಂದಿಷ್ಟು ಅದಾವ ನೀರು ತುಂಬ್ಯಾವು, ಇನ್ನೊಂದಿಷ್ಟು ತುಂಬಬೇಕು. ತುಂಬಿ ಅನ್ನ ಅಡುಗೆ ಮಾಡ್ಕೊಂಡು ಆಕಿ ಬುತ್ತಿ ಕಟ್ಟಿ ಅವ್ರು ಜಾಕ ಮಾಡಿಸಿ ಅವ್ರು ದೇವ್ರಿಗೆ ಕಳಿಸಿ ಅವ್ರು ಸ್ಕೂಲಿಗೆ ಕಳಿಸಿ ಪೂಜೆ ಮಾಡ್ತೀನಿ ರೀ. ಪೂಜೆ ಮಾಡಿ ಬಟ್ಟೆ ಹೋಗಿ ಸ್ನೇಹಿತರೆ ತೋರಿಸ್ತೀನಿ ರೀ. ನಾನು ಏನೇನು ಮಾಡ್ತೀನಿ ಏನಿಲ್ಲ ಅಂತ. ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನೇನ 4:15 ಹೇಳಿಕ ಸ್ನೇಹಿತರೆ 7:30 8:30 ತನಕ ಬರೀ ಮನೆ ತೊಳೆಯೋ ಆಗ್ತಿದ್ದು. 2 ತಾಸು ಬೇಕು ರೀ ಮನೆ ತೊಳ್ಕೊಳ್ಳೋದು ಎಲ್ಲ ಮಾಡೋದು. ಅಂಗಳ ಕಸ ಗುಡ್ಸೋದು 2 ತಾಸು ಹೋಯ್ತು. ಇವಾಗ 7:30 ಆಗೈತಿ. 8:30 9 ತನಕ ಬಡ ಅಡುಗೆ ಮಾಡ್ಕೊಂಡು ಅವ್ರಿಗೆ ಬುತ್ತಿ ಕಟ್ಟಿಬಿಟ್ನೆ. ಈಜಿ ಆಗುತ್ತೆ ನೋಡಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗೋಣ. ಟೈಮು 8 ಗಂಟೆ ಆಯಿತು. ನಂದು 7:15 ಜಾಕ ಆಗೈತೆ. ನೀರು ಬಂದಿದ್ದು, ನೀರು ತುಂಬಿದೆ. ಜಾಕ ಮಾಡಿ ನೀರು ತುಂಬಿ ನೋಡಿ. ನೀರು ತುಂಬಿದೆ ಸ್ನೇಹಿತರೆ. ಅಷ್ಟು ಬಟ್ಟೆ ತೋರಿಸಿಟ್ಟಿನಿ. ಅದೊಂದು ಕುಕ್ಕರ್ ತಿಕ್ಕಾಕೈತೆ. ಅದು ಅಂದ್ರೆ ಇದು ಗೋಧಿ ಹುಗ್ಗಿ ಮಾಡೋಕ್ಕೆ ಗೋಧಿ ಎಣ್ಣೆಕೆನೆಲ್ಲ ಖುಷಿ ತಿಕ್ಕಾಕೈತಿ. ಇಷ್ಟು ಬಟ್ಟೆ ಒಗಿಬೇಕು, ಪೂಜೆ ಮಾಡ್ಬೇಕು ರೀ. 8:14 ನಿಮಿಷಕ್ಕೆ ಸ್ನೇಹಿತರೆ ಅನ್ನ ಸಾಂಬಾರು ಆಗೈತೆ. ಹುಗ್ಗಿನೂ ಕುದಿಯಾಕೆ ಇಟ್ಟಿನಿ ಇಲ್ಲೇ ಬೊಗುನ್ಯಾಗ. ಇದು ಅನ್ನ ರೀ, ಇದು ಸಾಂಬಾರು ಸ್ನೇಹಿತರೆ. ಸಾಂಬಾರು ಮಾಡಿದೆ, ಅನ್ನನೂ ಮಾಡಿದೆ. ಇವಾಗ ಹುಗ್ಗಿ ಮಾಡ್ಬೇಕಂತೇಳಿ ಕುದಿಯಾಕೆ ಇಟ್ಟೀನಿ. ಶ್ರಾವಣಿ ಶಿವಕುಮಾರ್ ಜಾಕ ಮಾಡ್ಸಕ್ಕೆ ನೀರು ಕಾಸಕ್ಕೆ ಇಟ್ಟಿನಿ. ಇಲ್ಲಿ ನೀರು ಕಾಯಕತ್ತಾವು. ಅವರು ಕೂಡ ಎಬ್ಬಿಸ್ಬೇಕು ರೀ. ಎದ್ದಾರ ಸಾರಿ ಜಾಕ ಮಾಡಿ ಬರೋವಾಗ ಎದ್ದು ಕುಂತಿದ್ರು. ಮತ್ತು ಹಾಸಿಗೆ ಮಡಿಚಿಟ್ಟು ಮ್ಯಾಕ ಎಲ್ಲ ಕದ ಹಾಕ್ಕೊಂಡು ಬಂದೀನಿ. ಮತ್ತು ಈಗ ಅವ್ರ ಜಾಕ ಮಾಡಿಸಿ ದೇವ್ರಿಗೆ ಕಳಿಸ್ಬೇಕು ರೀ ಅವ್ರನ್ನ. 8:14 ಆಗೈತೆ. 9 ಗಂಟೆ ತನಕ ಹೋಗ್ಬೇಕು ರೀ. 9 ತನಕ ಹುಗ್ಗಿ ಆಗಬೇಕು, ಅವ್ರ ಜಾಕ ಆಗಬೇಕು, ದೇವ್ರು ಆಗಬೇಕು, ದೇವ್ರ ಪೂಜೆ ಆಗಬೇಕು. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಮತ್ತು ಆಮೇಲೆ ಬಟ್ಟೆ ಒಗಿತೀನಿ ರೀ. ಕುಡಿಯೋ ನೀರು ಬಂದು ನಾ ಹಂಗೆ ವಿಡಿಯೋ ಬಂದ್ ಮಾಡಿ ಜಾಕ ಮಾಡಿ ಬರೋವಾಗ ಕುಡಿಯೋ ನೀರು ಬಂದು ರೀ. ಹಾಗೆ ನೀರು ತುಂಬಿದೆ. ನೀರು ತುಂಬ್ಕೊಂಡು ನೀರು ಬೇಕು ರೀ ಮೊದಲು ಕುಡಿಯೋಕೆ. ಅಷ್ಟು ಬ್ಯಾರಲ್ ಅವೆಲ್ಲ ತುಂಬಿ ನೀರು ಬಂದ್ ಮಾಡಿ ಅನ್ನ ಸಾಂಬಾರು ಮಾಡ್ಕೊತ ಹಂಗೆ ಹುಗ್ಗಿ ಮಾಡ್ಕೊತ ನೀರು ಕಾಯಕ್ಕೆ ಇಟ್ಟೀನಿ ರೀ. ಅವರು ಹೊರಗೆ ಯಾರ ಬರ್ತಾರೆ, ಜಾಕ ಮಾಡಿಸ್ಬಿಡ್ತೀವಿ ಸ್ನೇಹಿತರೆ. ಮತ್ತೆ ಸಿಗೋಣ ನಿಮ್ಗೆ. ಈ ಥರ ಟೈಮು 9 ಬಂದೈತಿ. 9ಕ್ಕೆ 15 ನಿಮಿಷ ಕಮ್ಮಿ ಐತೆ ನೀ. ಹಾಯ್ ಮಾಡು ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್.
ಸ್ಕೂಲ್ 5 ನಿಮಿಷ 5 ತಾಸು ಅಂದ್ರೆ ಇಲ್ಲೇ ಸಾಲಿನ ಮುಗಿತೈತೆ ನೋಡಿ ಸ್ನೇಹಿತರೆ. ಈಗಿನ ಶ್ರಾವಣಿ ಕೂಡ ದೇವ್ರಿಗೆ ಬಂದ ಯಾವ ದೇವ್ರಿಗೆ ಅಷ್ಟು ದೇವ್ರಿಗೆ ಬಂದ ಸದ್ನ ಬೀರಪ್ಪ ಮುತ್ಯಾಗ ಮನೆಯಿಂದ ಲಕ್ಷ್ಮೋಗ ಮನೆ ಅಂದು ಮಾಡ್ಬೇಕ್ರಿ. 9 ಗಂಟೆ ಹಾಕಂತ ಇವ್ರು ಸ್ಕೂಲ್ಗೆ ಹೋಗಲ್ಲ ಅಂತ ರೆಡಿ ಮಾಡೀನಿ. ಈಗ ಸ್ಪೂನ್ ಇಟ್ಟೀನಿ, ಬುಡ್ಕಿನ ಡಬ್ಬದಾಗ ಹುಗ್ಗಿ ಐತಿ, ತುಪ್ಪ ಹಾಕಿನ ಹುಗ್ಗ್ಯಾಗ ಸ್ಪೂನ್ ಇಟ್ಟೀನಿ. ಮತ್ತು ಇದು ನೋಡು ಅನ್ನ ಸಾಂಬಾರು ಕಟ್ಟೀನಿ, ಊಟ ಮಾಡು. ಉಳ್ಸೊಂಬರ್ಬೇಡ, ಹೋಗಿ ಬಾಯ್, ಬಸ್ ಬರ್ತೋಲಿ ಬಾಯ್. ಹುಷಾರು ನೋಡಮ್ಮ, ಹಿಂಗೆ ಲಕ್ಷ ಕೊಟ್ಟು ಹೋದ ಅಮ್ಮ. ಟೀಚರ್ ಏನತ್ತಾರ ಹೋಮ್ವರ್ಕ, ಕ್ಲಾಸ್ ಹೋಮ್ವರ್ಕ, ಮನೆ ಹೋಮ್ವರ್ಕ ಹಾಕ್ಸೊಂಬ. ಹುಷಾರು ಹೋಗು. ನೀವು ಹೋಗು, ನಾನು ನೋಡಕ್ಕೆ ನೀವು ಬಾಯ್. ಹುಷಾರು ನೋಡಿ ನೀನು. ಶ್ರಾವಣಿಯೇ ಶ್ರಾವಣೊಂದು ಜಾಕ್ ಆಗೈತಿ ಹೊರಗೆ ಏನು ಸ್ನೇಹಿತರೆ. ಬಾ ಹುಷಾರ ಅಮ್ಮ, ವ್ಯಾನ್ ಬರ ಮಾಡೋಬೇಡ. ಬರ್ತೀಯ ಇಲ್ಲಿಗೆ ಬರ್ತಿಲ್ಲ. ಮಾಡಿ ಬಾ ಬಾ. ಬರೀ ಕಿವಿ ಹೋಗುತ್ತೆ ನಾವು. ಕಿವಿಯಾಗ ಕಡ್ಡಿ ಹಾಕೋದು, ಕಿವಿಯಾಗ ಚೀಸ್ಕೊಂಡು ಇವಂಗೆ ಕಲ್ತಿ ಹುಡ್ಗ. ಅಲ್ಲಿ ಗುಡಿಯ ಪ್ರಸಾದ ಉಂಡು ಬಂದಿಲ್ಲ, ಹಾಕ್ಕೊಂಡು ಬಂದ ಅಂತಲ್ಲ. ಉಪ್ಪಿಟ್ಟು ಉಂಡಿಲ್ಲ ಯಾಕೆ? ಬಾ ಉಣ್ಬೇಕಿಲ್ಲ. ಪ್ರಸಾದ ಪಾಟೆ ಸಾಕು. ಅನ್ನ ಸಾರು ಹಾಕ್ಕೊಳ. ಅನ್ನ ಸಾಕ ಬೇಕಾ? ಸಾಕು ಸಾಕು ಮಮ್ಮಿ ಅನ್ಬೇಕು. ಸಾಂಬಾರು ಹಾಕ್ಲಾ? ನಾಳೆ ಹುಗ್ಗಿ ತಗೋ ನಡಿ. ಬನ್ನಿ ಸ್ನೇಹಿತರೆ, ಮತ್ತೆ ನಾನು ಪೂಜೆ ಗೀಜೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕಾಯಿನ ಹೋಗ್ಬೇಕು ನಾ ದೇವರಿಗೆ ಇಡಿ. ಸ್ನೇಹಿತರೆ ಪೂಜೆನೂ ಆಯಿತು, ಉದ್ದಿನ ಕಡ್ಡಿನೂ ಉರಿವ್ಯಾವು. ಪೂಜೆ ಮಾಡ್ಕೇರಿ ನಾನು ಕೂಡ ಒಂದಿಷ್ಟು ವಿಡಿಯೋ ಎಡಿಟಿಂಗ್ ಮಾಡಿದೆ. ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ ಸ್ನೇಹಿತರೆ, ಮಾಡ್ಕೊಂಡೆ. ಇವಾಗ ಪೂಜೆ ಆಯ್ತು ನೋಡಿ. ಟೈಮ್ ಬಂದು 11 ಗಂಟೆ ಹಾಕ್ಬಂದಿರ್ಬೇಕ್ರಿ. ಈಗ 11 ಗಂಟೆ ಬರೋಬ್ಬರಿ ಆಯ್ತು ನೋಡಿ ಸ್ನೇಹಿತರೆ. ಎಲ್ಲ ಪೂಜೆ ಆಯಿತು. ಹಾಲು ತಂದು ಹಾಲು ಕಸಕ್ಕೆ ಇಟ್ಟೀನಿ. ಪೂಜೆ 10ಕ್ಕೆ ಮಾಡೀನಿ. 10ಕ್ಕೆ ಪೂಜೆ ಆಗೈತೆ. 1 ತಾಸು ಆಯ್ತು ಪೂಜೆ ಮಾಡಿ. ಮತ್ತು ಉದ್ದಿನ ಕಡ್ಡಿ ಉದ್ರ್ಯಾವ್ರಿ. ಬನ್ನಿ ಸ್ನೇಹಿತರೆ, ಈ ಥರ ಮಾಡಿ ನೋಡಿ ಪೂಜೆ. ಬಟ್ಟೆ ಪೂಜೆ ಅಮಾವಾಸ್ಯೆ ಎಲ್ಲ ಹೂವು ಇದ್ರೆ ಇನ್ನೂ ಚೆನ್ನಾಗಾಯ್ತು ಸ್ನೇಹಿತರೆ. ಹೂವು ತಂದಿಲ್ಲ. ರಾಟಿ ಪೂಜೆ ಎಲ್ಲ ಮಾಡಿದೆ, ಕಾಯಿ ಹೊಡೆದಿಲ್ಲ. ಬಟ್ಟೆಗೆ ಒಂದು ಜಗ್ಲಿಗೆ ಒಂದು ಕಾಯಿ ಹೊಡೆದೀನಿ. ಇಲ್ಲಿ ಶ್ರಾವಣ ರಂಗೋಲಿ ಯಾವ ಥರ ಮಾಡಿ ಸ್ನೇಹಿತರೆ ನೋಡಿ. ಹಾಲು ಕಸಕ್ಕೆ ಇಟ್ಟೀನಿ. ಗ್ಯಾಸ್ ಕಟ್ಟಿ ಒರೆಸಿ ಅರಿಬಿ ಅಲ್ಲೇ ಹಾಕಿ ನೋಡಿ. ಯಾಕಂದ್ರೆ ಅಲ್ಲೇ ಗ್ಯಾಸ್ ಕಟ್ಟಿ ಒರೆಸೋದು ಅಲ್ಲೇ ಹಾಕಿದ್ರಿ ಸ್ವಲ್ಪ ತಂಬ್ಲಾಗಿತ್ತು ರೀ. ಒಣಗ್ಲಂತ ಹಾಕೀನಿ. ಹಾಲು ಕಾಯಿಲ್ರಿ ಎಲ್ಲ ಅಡಿ ಆಗೈತೆ. 11 ಗಂಟೆ ಆಗೈತಿ. ಇನ್ನೂ ಬೀರಪ್ಪ ಮುತ್ಯಾಗ ಮನೆಯಿಂದ ಲಕ್ಷ್ಮೋಗಿ ಹೋಗಿ ಬರ್ಬೇಕು ರೀ. ಇಲ್ಲಿ ಮಣ್ಣೆತ್ತಿನ ಹಬ್ಬನಲ್ಲೇ ಮಣ್ಣೆತ್ತಿನ ಅಮಾವಾಸ್ಯೆ ಎಲ್ಲ ಸ್ನೇಹಿತರೆ. ಮಣ್ಣೆತ್ತಿನ ಪೂಜೆ ಮಾಡಿ ನೋಡಿ. ಇವತ್ತು ಪೂಜೆ ಎಲ್ಲ ಆಗೈತೆ ರೀ. ಉದ್ದಿನ ಕಡ್ಡಿ ಇನ್ನೂ ಸ್ವಲ್ಪ ಇದಾವು. ಸ್ವಲ್ಪ ಕುಂತೆ ಸ್ನೇಹಿತರೆ ಫೋನ್ ನೋಡ್ಕೊತ ಬೇಸರ ಅನ್ನಿಸ್ತು. ಮಿಷಿನ್ ಹಾಕೋರಿಗೆ ಇದ್ದಿಲ್ಲ. ಅದಕ್ಕೆ 2 ಅಡಿ ಮಾಡಿ ನೋಡಿ. ಒಂದು ಬಸವಣ್ಣಪ್ಪಗೆ, ಒಂದು ಜಗ್ಲಿಗೆ ಅಂತ, ಮತ್ತು ಜಿರಾಟೆಗೆ ಒಂದು, ಬಟ್ಟೆಗೆ 3 ಆತಾವ ಅಂತೇಳಿ 4 ಅಡಿ ಮಾಡಿಬಿಡ್ತೀನಿ ರೀ. ಇದನ್ನು ಯಾವ ಥರ ಪೂಜೆ ಆಗೈತೆ ನೋಡಿ ಸ್ನೇಹಿತರೆ. ನೋಡಿ ಈ ಥರ ಪೂಜೆ ಮಾಡಿ ನೋಡಿ. ಹೂವು ಇಲ್ಲ ಸ್ನೇಹಿತರೆ, ಹೂವು ತಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮತ್ತು ಬನ್ನಿ ಸ್ನೇಹಿತರೆ, ನಾನು ತಲೆಗಿಲಿ ಇಟ್ಕೊಂಡು ದೇವ್ರಿಗೆ ಹೋಗಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. 12 ಗಂಟೆ ಆಗುತ್ತೆ ಎಲ್ಲ ದೇವ್ರ ಪರ ಮುಗಿಸ್ಬೇಕಂದ್ರೆ. ಶ್ರಾವಣಿ ಅನಿಸ್ತೇವ್ರಿಗೆ, ನಾವು ಅನಿಸ್ತೇವ್ರಿಗೆ ಹೋಗ್ಬೇಕು ರೀ. ಬರ್ರಿ ಫೋನ್ ಒಯ್ದಾದ್ರೆ ವಿಡಿಯೋ ಮಾಡಿರ್ತೀನಿ ಬೀರಪ್ಪನ ಗುಡಿಯಾಗ. ಇಲ್ಲಿಕ್ಕಂದ್ರೆ ನಾನೆಲ್ಲ ರೆಡಿಯಾಗಿ ದೇವ್ರಿಗೆ ಹೋಗ ವಿಡಿಯೋ ಕಂಟಿನ್ಯೂ ಮಾಡಿ ಫೋನ್ ಇಟ್ಟು ಹೋಗ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ, ಮತ್ತೆ ಲಾಗ್ ಚಾಲು ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ದೇವ್ರಿಗೂ ಹೋಗಿ ಬಂದೆ. ನಾನು ತಲೆಗಿಲಿ ಇಟ್ಕೊಂಡು ರೆಡಿಯಾಗಿ ಹೋಗ್ಬೇಕಂತ ಹೇಳಿದ್ ನಿಮ್ಗೆ. ಬೇಡ ಮಳೆ ನೀನು ಉದ್ರಾಕತ್ತು. 11 ಆಯ್ತು ಟೈಮು. ಯಾಕೆ ಹೊಟ್ಟಿನೂ ನೀನು ಸಂಜೆನಾಗ ಊಟ ಮಾಡಿಲ್ಲ, ಹೊಟ್ಟಿಗಾರನಾಕತ್ತು. ಎಲ್ಲಿ ಬಿಡು ಮೇಕಪ್ ಅಂತೇಳಿ ದೇವ್ರಿಗೆ ಹೋಗಿ ಬಂದೆ. ಇವಾಗ ಊಟ ಮಾಡಬೇಕು ಸ್ನೇಹಿತರೆ. ಟೈಮು 4:15 ಇದ್ದೀನಿ. ಇವಾಗ 11:30 ಆಯ್ತು ನೋಡಿ. ಇಲ್ಲಿಕಂದ್ರೆ ಏನು ಹೊತ್ತಾಗಿದ್ದಂದ್ರೆ ಆಟ ಮಾಡಿದ್ರು ಶ್ರಾವಣಿ ಬುತ್ತಿ ಬಿಟ್ಟು ಹೋಗ್ಬಿಟ್ಟ ಸ್ನೇಹಿತರೆ. ಆ ಬುತ್ತಿ ಒಂದು ಹೆಂಗಾರು ಮಾಡಿ ಕಳಿಸ್ಬೇಕು. ಹೆಂಗೆ ನಾನೇ ಹೋಗ್ಬೇಕು ಕಳಿಸ್ಬೇಕು. 11:30 ಆಗೈತಿ. ಊಟ ಮಾಡ್ತೀನಿ, ನೋಡ್ತೀನಿ ಸ್ನೇಹಿತರೆ. ಅಕ್ಕಿದು ನಮ್ಮ ಅಣ್ಣ ಫೋನ್ ಹಚ್ತೀನಿ. ಎಲ್ಲ ಮುದ್ದೆದಾಗಿದ್ದ ಮುದ್ದೆ ತನ ಯಾರ ಕೈಯಾಗ ಕಟ್ ಕಳಿಸ್ತೀನಿ. ಇಲ್ಲಿಕ ಮೇಡಮ್ ಹೇಳಿ ಕಟ್ ಕಳಿಸ್ಬೇಕು. ಉಪವಾಸ ಹುಗ್ಗಿ ಅನ್ನ ಸಾರು ಎಲ್ಲ ಕಟ್ಟೀನಿ. ಹೇಳೀನಿ ರೀ. ಅಲ್ಲಿ ಹೋದ ಸಹಿತ ಮನ್ಯಾಗ ಬಿಟ್ಟು ಹೋಗಿಲ್ಲ. ಅಲ್ಲಿ ಹೋಗಿ ವ್ಯಾನ್ ಬಂದಿಂದ ಅಲ್ಲೇ ಕುಂತಲ್ಲೇ ಬುತ್ತಿ ಬಿಟ್ಟಕ್ಕೆ ನೀವು ಸಾಲಿಗೆ ಹೋಗ್ಬಿಟ್ಟ ಅವ್ರಿ. ಈ ಥರ ಮಾಡ್ತಾಳೆ ಶ್ರಾವಣಿ. ಏನು ಮಾಡಿ ಸಾಕಾಗೈತ್ರಿ. ಇವನು ಕೂಡ ದೇವ್ರಿಗೆ ಬಂದಿದ್ದೇನೆ ರೀ. ಹುಗ್ಗಿ ಉಣ್ತಿಯಪ್ಪ, ಹುಗ್ಗಿ ಉಣ್ಬೇಡ ಅಂತ ಹೇಳಿ ನೋಡಿ. ಒಣಗ್ಯಾರ ಸ್ನೇಹಿತರೆ ಇವತ್ತು ಒಣಗ್ಯಾರ ನೋಡಿ. ಬತ್ತ್ಯಾ ಬಾಡ್ಯಾವು ದೇವ್ರಿಗೆ ಹೋಗಿ ಬಂದ. ಅವರು ಕೂಡ ಮಿತ್ತಾಗ ಹೋಗಿ ಬಂದಿರ್ಲಪ್ಪ. ಮಾತಾಡಪ್ಪ ಬನ್ನಿ ಸ್ನೇಹಿತರೆ, ಊಟ ಮಾಡಿ ಮಸ್ತ್ ಸಿಗ್ತೀನಿ.
ಶಿವಕುಮಾರ ನಾನು ಮಲ್ಕೊಂಡ್ಬಿಟ್ಟಿವಿ. ಈಗ ಎದ್ದೀನಿ. ಶಿವಕುಮಾರ್ ಎದ್ದು ಇವೆಲ್ಲ ಎಣ್ಣೆಗಳಿಗೆಲ್ಲ ತಗೊಂಡು ಆಟ ಆಡಿ ಹೋಗೋದು ಹೊರ್ಯಾಕೆ ಹೋಗ್ಯಾನ ನೋಡಿ. ನಾ ಹೇಳೋರಾಗೆ ಹೊರ್ಯಾಕೆ ಹೋಗ್ಯಾನ. ನಾನು ಬಂದು ಬಟ್ಟೆ ಗಿರಕ್ಕೆ ಮೈದ್ರಿ ಎಬ್ಸಿದ್ರು. ಮತ್ತು ಅಷ್ಟು ಪೂಜೆ ಸಾಮಾನೆಲ್ಲ ತೆಗೆದು ಅವ್ರಿಗೆ ಬಟ್ಟೆ ಕೊಟ್ಟೆ. ಈ ಥರ ಒಂದು ಡ್ರೆಸ್ ಹೋದ್ರು ಸ್ನೇಹಿತರೆ. ಈ ಥರ ಟ್ರೆಂಡ್ ಅದ ನೋಡಿ ಇವಾಗ. ಈ ಥರ ಒಂದು ಡ್ರೆಸ್ ಹೋದ್ರು. ಮತ್ತು ಒಂದು ಸೀರೆ 6 ಸಿಲೇಟ್ಗೆ ನಾಳೆ ರೊಕ್ಕ ಕೊಟ್ಟು ಹೋಯ್ತಿ ಅಂತೇಳಿ ಇವು 2 ಹೋದ ನೋಡಿ. ಅವರೇ ಎಬ್ಸಿದ್ರು. ಬನ್ನಿ ಸ್ನೇಹಿತರೆ, ಇನ್ನೂ ಬಟ್ಟೆದ ಬಾಂಡೆದ 4 ಗಂಟೆ ಆಗೈತೆ. ಶ್ರಾವಣಿ 5 ಗಂಟೆ 5:15 ಬರ್ತಾಳೆ. ನಾನು ಕೂಡ ಊಟ ಕೆಲಸ ಮಾಡ್ಕೊಂಡು ಆಕೆ ಹೋಮ್ವರ್ಕ್ ಮಾಡ್ಸಕ್ಕೆ ಕುಂದಿರ್ಬೇಕ್ರಿ. ಬಂದ್ಗಣಿ ಇಷ್ಟು ತೆಗೆದಿಡ್ತೀನಿ ರೀ. ಎಲ್ಲ ತೆಗೆದು ಮನೆ ನೀಟ್ ಮಾಡಿ ಕಸ ಗುಡಿಸ್ತೀನಿ. ಹಂಗೆ ಕಸ ಉಡಬೇಕು. ಶ್ರಾವಣ ಒಂದು ಜೋಳ ಬಟ್ಟೆ ಹೆಂಗೆ ಕಳೆದು ನೋಡಿ. ಮತ್ತು ಬೇರೆ ಹಾಕಿ 2 ಜೋಳ ಕಳೆದು ನೋಡಿ ಸ್ನೇಹಿತರೆ. ಈ ಕಡೆ ಹೊಸ ಬಾಂಡೆನ ಗೊಳೆ ಮಾಡಿ ಸ್ವಲ್ಪದ ಬಾಂಡೆ ಎಲ್ಲ ಗ್ಯಾಸ್ ಕಟ್ಟಿನೂ ಒರೆಸ್ಬೇಕು, ಕಸ ಗುಡಿಸ್ಬೇಕು. ಇನ್ನೂ ಏನಿಲ್ಲ ಸ್ನೇಹಿತರೆ, ಮಾಡಬೇಕು. ಬಟ್ಟೆ ಇಷ್ಟಕ್ಕೊಂದು ಬಟ್ಟೆ ಅದಾವೆ. ಮುಂಜಾನೆ ಹೋಗೋದ್ರೆ ಹಂಗೆ ಹೋಗಿಬಿಡ್ತಿದ್ದೆ. ಹೋಗಿಲ್ಲ, ಅಲ್ಲೇ ಇಟ್ಟಿನಿ. ಅಲ್ಲಿ ಏಟು ಮುಂಜಾನೆ ಇಟ್ಟಿತ್ತು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಿಂಗೆ ಈ ಥರ ಇದೆ ವಾತಾವರಣ. ಶ್ರಾವಣಕುಮಾರ್ ಬೀರಪ್ಪ ಗುಡಿಯಾಗ ಇದ್ದಾಗ ಅನ್ರಿ ಉಂಟಿನಂದ ಇಲ್ಲಿ ಹೋದ ನೋಡಿ. ಬನ್ನಿ ಸ್ನೇಹಿತರೆ, ಮಾತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ವಿಡಿಯೋ ಮಾಡ್ತೀನಿ. ಟೈಮ್ 5:33 ಆಗೈತೆ. ಅಷ್ಟು ಬಟ್ಟೆ ಭಾಳ ಇದ್ದು ಸ್ನೇಹಿತರೆ. ಇಂಥ ಉಷ್ಟು ಇಟ್ಟಿದೆ. ಈಗ ಉಷ್ಟು ಸಜ್ಜೆ ಕೊನಾಕ್ಬೇಕಂತ ಮಾಡೀನಿ ರೀ. ಇಲ್ಲಿ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಉದುರುತ್ತಾ. ಸಜ್ಜೆ ಕೊನೆಗೆ ಉಷ್ಟು ಕಸ ಹುಡ್ಕೊಂಬರ್ಬೇಕು. ಮುಂಜಾನೆ ತೊಳೆದೀನಿ. ಉಷ್ಟು ತಳಗ ಹೊಡ್ಬೇಕಲ್ಲ. ಅಡುಗೆ ಮನೆ ಎಲ್ಲ ಕಸ ಹುಡುಗೀನಿ ರೀ. ಓಪ ತೊಂಬ ಕಾಯಿ ಬಿದ್ದೈತೆ ನೋಡಿ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಸಿಕ್ಕಾಪಟ್ಟೆ ಬಿಸುತ್ತೆ ನೋಡಿ ಸ್ನೇಹಿತರೆ. ಉದುರುತ್ತಂತೆ. ಹೋಗಿ ಗಾಳೆಲ್ಲ ಗಿಡ ಹೋಗಿ ಕಾಯಿ ಬೀಳ್ತದೆ ನೋಡಿ. ಕಾಯಿ ತೊಗೊಂಬಂದ. ಇನ್ನು ಸರಿಯಪ್ಪ ಫೋಟೋ ಕ್ಲಿಕ್ ಮಾಡ್ತೀನಿ ತಮ್ಮನೇಲಿ. ಈ ಸೈಡ್ ನೋಡಿ ಸ್ನೇಹಿತರೆ, ಕಾಯಿ ಬೆಳೆದಂತ. ಹೋಗಿ ಗಾಳೆಲ್ಲ ಗಿಡ ಅಪ್ಪ ಎಲ್ಲ ಗ್ಯಾಸ್ ಕಟ್ಟಿ ಒರೆಸ್ಕೊಂಡ್ಯಾ. ಎಲ್ಲ ಕ್ಲೀನಾಗಿ ಕಸ ಹುಡುಗೀನಿ ರೀ. ಇದೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಇವಾಗ ಬಟ್ಟೆ ಒಣ ಹಾಕಿ ಮ್ಯಾಗಿನೆಲ್ಲ ಕಸ ಗುಡ್ಸ್ಕೊಂಬಂದು ಪರ್ಸಲಿ ಕಸ ಗೂಡಿಸಿ ಹಿಂದಿನ ಕಸನೂ ಪ್ಯಾಂಟ್ರಿಗೆ ಹುಡುಗೀನಿ ರೀ. ಮತ್ತು ಉದುರ್ತು ನೋಡಿ ಪ್ಯಾಂಟ್ರಿಗೆಲ್ಲ ಹುಡುಗೀನಿ. ಎಲ್ಲ ಹಿಂದೆ ಕ್ಲೀನ್ ಐತೆ. ಬನ್ನಿ ಸ್ನೇಹಿತರೆ, ಹಿಂದಿನ ಕದ ಹಾಕ್ಕೊಂಡು ಬಟ್ಟೆ ಒಣ ಹಾಕಿ ಸಜ್ಜೆದಾಗ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ಒಣಾಕಾಗ ಮತ್ತು ಇನ್ನು ಬಟ್ಟೆ ಒಣ ಹಾಕಬೇಕು. ಮತ್ತು ಕಸ ಗುಡ್ಸ್ಕೊಂಬರ್ಬೇಕು. ಮ್ಯಾಗಿನೆಲ್ಲ ಅಂಗಳ ಕಸ ಹುಡಬೇಕು. ಶ್ರಾವಣಿ ಕೂಡ ಏನೋ ಬಂದಿರಿ ಸ್ನೇಹಿತರೆ. ನೀವು ಯಾಕೋ ಲೇಟ್ ಆಗೈತೆ ನೋಡಿ. ಎಲ್ಲ ಕೆಲಸ ಮುಗೀತು. ಸಂಜೆ ಅಡುಗೆ ಐತ್ರಿ. ಶ್ರಾವಣ ಕಾಯಿ ಇಟ್ಟು ಬಂದ. ಸಜ್ಜೆದಾಗ ಹೋಂಬ ತುರ್ಸ್ಬೇಡ ಅವು ಮಾಯಾಕತ್ತಾವ ಸ್ನೇಹಿತರೆ. ತಿಂದು ಕೊಡ್ತಾ ಏನು ಮಾಡ್ತಾವ ನೋಡಿ. ಎಲ್ಲ ಉದ್ರಾಗ ಕಾರಿಗೆ ಐತೆ ನೋಡ್ರಿ. ಈಗ ತುರ್ಸ್ಬೇಡ. ಬನ್ನಿ ಸ್ನೇಹಿತರೆ, ಬಟ್ಟೆ ಒಣಾಕಾಗ ಮಸ್ತ್ ಸಿಗ್ತೀನಿ. ಬಟ್ಟೆ ಒಣಾಕ್ತೀನಿ. ಹಾಳೆ ಎಲ್ಲ ಒಣಾಕಿನಿ. ಮ್ಯಾಗ ಗಾಳಿ ಭಾಳ ರೀ. ಗಾಳಿ ಹೆಂಗೆ ಬಸುತ್ತಾ? ಹಾಂ, ಅಕ್ಕ ಚಡ್ಡಿ ಹಾಕ್ಕೊಂಡು ಯಾಲ ಚಿನ್ನಕ್ಕನ ಚಡ್ಡಿ ಹಾಕ್ಕೊಂಡ ನೋಡಿ ಶ್ರಾವಣ. ನೋಡಿ ಶ್ರಾವಣಿ ಬಂದು ಹರ್ಕೊಂಬಂದೆ ಬ್ಯಾಗ್. ಜಿಪ್ರು ಹರಿತಾ ನೋಡಿ. ಬ್ಯಾಗ್ ಹರ್ಕೊಂಬಂದು ನೋಡಿ. ಒಂಥರಾಗ ಒಂದು ನೆಟ್ಟೆ ಮಾಡ್ರಾಗ ಒಂದು ಅಟ್ಟು ಬುಕ್ಕ ಒತ್ಕೊಂಡು ಹೋಗ್ತೀವಿ. ನೀನು ಬರ್ಲಾರ ಯಾವ ಬರು ಯಾವ ಬಾ ಬಾ ಕೈ ಹರ್ಕೊಂಡು ಹೋಗ್ಬೇಕು. ಹಾಳೆ ಹಾಕಿ ಸಿಕ್ಕಾಪಟ್ಟೆ ನೋಡಿ. ಬ್ಯಾಗ್ ಹರ್ಕೊಂಡು ಇಡು ನೋಡ್ತೀನಿ. ನಾನು ಬಟ್ಟೆ ಒಣಾಕ್ತೀನಿ. ನೀನು ಮಾರಿ ತಕ್ಕೋ. ಸಾಬೂನು ಹಚ್ಚಿ ಕ್ಲೀನಾಗಿ ಮಾರಿ ಕೈ ತಕ್ಕೋ. ಊಟ ಮಾಡು. ಊಟ ಹೆಂಗೆ ಮಾಡಿದಿ? ಕಾರ್ತಿಕ್ ಮಾಮ ಬೆಟ್ಟೆಗಿದ. ಬುತ್ತಿ ತಂದಿದ್ ಮಾಮ ಅಂತಂದೆ. ಬುತ್ತಿ ನ್ಯಾಸ ಬಿಟ್ಕೊಂಡಿದ್ ಮಾಮ ಅಂತಂದೆ. ಬಾ ಅಂತಂದೆ. ಕಟ್ಟಿದ್ಲ ಅಮ್ಮ? ಹುಗ್ಗಿ ಮಾಡಿದ್ಲ ಅಮ್ಮನ? ನೋಡಿ ಸ್ನೇಹಿತರೆ, ನಮ್ಮ ಕಾಕನ ಮಗ ಬರ್ತಾರಂತ. ಅವನು ನಮ್ಮ ಕಾಕನ ಮಗ ನಮ್ಮ 5 ಮಕ್ಕಳೆಲ್ಲ ಸರಿ. ಅದಕ್ಕೆ ಎಲ್ಲ ಉಂಟಾ ಬಿಡ ಅಂತ ನಾನು ಹೋಲಿಲ್ಲ. ಮಾರಿ ತಕ್ಕೊಂಡು ಬಟ್ಟೆ ಒಣಾಕಿ ಉಷ್ಟು ಕಸ ಗುಡಿಸ್ಕೊಂಡು ಎಲ್ಲ ಕಸ ಗುಡ್ಸಿದ್ದೀನಿ ರೀ. ಮನೆ ಎಲ್ಲ ಕಸ ಗುಡಿಸೀನಿ. ಈಕೆ ಹಾಳೆ ಹಸ್ಕೊಂಡು ಹೋಮ್ವರ್ಕ ಬರಿ ಅಂತೇಳಿ 6:01 ಆಗೈತೆ ಶ್ರಾವಣಿ. ನಾನು ಬರ್ತೀನಿ ಈಗ ಹೋಮ್ವರ್ಕ ಮಾಡಿಸ್ತೀನ. ಗುಡ್ ಬೆಳತ್ ನೋಡ್ತೀನಿ. ತೆಗಿ ಬುಕ್ಕ ಹೊಸ ತೆಗಿ. ಕಡಿ ಸ್ನೇಹಿತರೆ, ಹಂಗೆ ಕಸ ಗುಡ್ಸೀನಿ. ಅಂಗ್ಳಕ್ಕೆ ನೀರು ಹೊಡ್ದೀನಿ. ಎಲ್ಲ ಕೆಲಸ ಆಯ್ತು ರೀ ಕಂಪ್ಲೀಟಾಗಿ. ಇವತ್ತು ಅಮಾವಾಸ್ಯೆ ಎಲ್ಲ ಹಿಂಗಾಗಿ ನಾನು ಕಸ ಗುಡಿಸಿದೆ. ಇಲ್ಲಿಕಂದರ ದಿನ ಆಯ್ತಲ್ಲ, ಸಂಜೆನಾಗ ಇಟ್ಟು ಕಸ ಗುಡಿಸ್ಬೇಕು ಅನ್ನಲ್ಲ. ಅಂಗಳ ಕಸ ಹೊತ್ತು ಹುಡುಗತ್ತೀನಿ. ಮನೆ ಕಸ ಏನಾರು ಟೀಚಿಂಗ್ ಮಾಡೋಕ್ಕಿದ್ದೀನಿ. ಏನಾರು ಹಾಗೆ ಬೋತಾವೆ. ಎಲ್ಲ ಕ್ಲೀನಾಗಿ ಐತೆ ನೋಡಿ.
ಬನ್ನಿ ಸ್ನೇಹಿತರೆ, ಈಕೆ ಹೋಮ್ವರ್ಕ ಮಾಡಿಸ್ತೀನಿ. ಹೋಮ್ವರ್ಕ ಮಾಡಿಸಿ ಮತ್ತು ನಾನು ದೇವ್ರ ಮುಂದೆ ದೀಪ ಹಚ್ಚ ಗುಡಿಯ ಕಂಟಿನ್ಯೂ ಮಾಡ್ತೀನಿ. ತಲೆ ಇಕ್ಕೊಂಡು ನೋಡಿ ಇವತ್ತು ಹೆಂಗಿದ್ದೀನಿ ಸ್ನೇಹಿತರೆ. ಊಟ ಕೂಡ ಆಯಿತು. ಶ್ರಾವಣ ಉಣ್ಲಿಲ್ಲ, ಶ್ರಾವಣಿನೂ ಉಣ್ಲಿಲ್ಲ. ಶ್ರಾವಣಿ ಮೊದಲು ಸ್ವಲ್ಪ ಅನ್ನ ಮೊಸರು ಉಂಡಿದ್ದು. ಅನ್ನ ಮೊಸರು ಉಂಡಿದ್ದು. ಅದಕ್ಕದು ಚರ್ಗಿ ಹಾಕ್ತಾ ನೋಡಿ ಬಾಯಿ ಹುಳ ಏನರ ಬತ್ತವು ಕುಡಿಯಾಕ್ರಿ. ಬ್ಯಾಟ್ರಿ ಹಾಕೊಂಡ್ಬಿಡಕ್ಕಿಲ್ಲ ಮ್ಯಾಗ ಒಂದು ಪ್ಲೇಟ ಮುಚ್ಚಬೇಕು. ಮತ್ತೊಂದು ಪ್ಲೇಟ ಮುಚ್ಚಿಡ್ಬೇಕಿಲ್ಲ. ಮುಸ್ರಿ ಅಲ್ಲ, ಮುಸ್ರಿ ಭಾಳ ಆಗತ್ತೇನ? ಹೆಸ್ರು ಆಟು ಮುಸ್ರಿಯಾಗೆ ಬಿಟ್ಟಾಡ್ರಿ ಅಲ್ಲಡಿ ಮುಸ್ರಿ. ಆಸ್ ತಿಕ್ಕರಾಗ ಆಸ್ ಮುಸ್ರಿ ಆತ ಸ್ನೇಹಿತರೆ. ಆಗುವೆವು ಈ ಮೊಸರು ಆತ ಅಂತ ಊಟ ಮಾಡೋದಾಗತ್ತೆ ಅನ್ರಿ. ಉಣ್ಣಬೇಕು. ಶ್ರಾವಣ ಬ್ಯಾಗ್ ಪ್ಯಾಕ್ ಮಾಡಿ ಬ್ಯಾಗ್ ಪ್ಯಾಕ್ ಇಟ್ಟನ್ರಿ. ಕೇಕ್ ತಿಂದಾರ ಮಸ್ತಾಗ. ಶಿಸ್ತ ಕೇಕ್ ಕ್ರೀಮ್ ತಿನ್ಬಾರ್ದು. ಅದನ್ನ ಗಂಟ್ಲಿಕ್ಕಿದಾಗತ್ತೆ. ನನಗೂ ಸ್ವಲ್ಪ ತಂದು ಕೊಟ್ಟರೆ ಅಲ್ಲಿ ಯಾರ್ದೋ ಬರ್ತಡೇ ಐತೆ ಸ್ನೇಹಿತರೆ. ಬಿರಪ್ಪ ಗುಡಿಯಾಗ ಪೂಜೆ ಮುತ್ಯಂ ಬರ್ತಡೇ ಐತಂತ ಅವರು ಕೇಕ್ ಕಟ್ ಮಾಡಾಕತ್ತಾರ. ಶ್ರಾವಣ ಉತ್ಸವನ ಮತ್ತು ಶ್ರಾವಣಿಗೆ ಒದಿರು ಕೊಟ್ರು ಅವರು. ನೋಡಿ ಸ್ನೇಹಿತರೆ, ಉಸಿರು ಊಟ ಮಾಡ್ಬೇಕಂತ ಕುಂತೀವಿ. ಅವರು ಪಾಪಡಿ ಕರೆದಿದ್ದೆ, ಹಪ್ಳ ಕರೆದಿದ್ದೆ ತಿನ್ನಾಕತ್ತಾರ ನೋಡಿ. ಇವತ್ತು ಊಟಕ್ಕೆ ಏನೈತೆ ಸ್ನೇಹಿತರೆ, ಇವು ಹಾಲು ಸ್ನೇಹಿತರೆ, ಇದು ಅನ್ನ. ಶ್ರಾವಣಿ ಬುತ್ತಿ ಕಟ್ಟಿದ್ದೆ, ಬುತ್ತಿ ಒಳ್ಳೆ ಬಂತು, ಮುದ್ದೆಗೂ ಒಳ್ಳೆ ಬಂತು. ಅಲ್ಲಿ ನಮ್ಮ ಕಾಕರ ಮಗನ್ಗಳು ಉಂಡ ಅಂತ ಸ್ವಲ್ಪ ಸಾರು ಐತ್ರಿ. ಅವ್ರು ಮುದ್ದೆಗಿಟ್ಟು ಕಟ್ ಕಳ್ಸೀನಿ. ಹುಗ್ಗಿ ಸ್ವಲ್ಪ ಐತೆ ನೋಡಿ, ಮುದ್ದೆಗಿಟ್ಟು ಕಟ್ ಕಳ್ಸಿ. ಮತ್ತು ಇವು ಕಳ್ಸ ನೋಡಿ, ಮೆಣಸಿನ್ಕಾಯಿ ಬಟಾಟೆ ಕಳ್ಸ. ಮುತ್ತೆನ ಎಲ್ಲಿ ತೆಗೆದು ಸ್ನೇಹಿತರೆ ಗೊತ್ತಿಲ್ಲ. ಬನ್ನಿ ಸ್ನೇಹಿತರೆ, ಊಟ ಮಾಡೋಣ ಬರ್ರಿ. ಹಪ್ಳ ತಿಂತ ನೋಡಿ, ಹಪ್ಳ ಯಾಕೆ ಗೊತ್ತಾಡ? ಶ್ರಾವಣಿ ಏನು ಬಾ ಊಟ ಮಾಡ್ಬಾ ನೋಡಿ. ತಿಂದು ಹೆಂಗೆ ಗೊತ್ತಾಡಿ. ಬನ್ನಿ ಸ್ನೇಹಿತರೆ, ಊಟ ಮಾಡೋಣ. ಅವ್ರು ಇಟ್ಟು ಉಂಡಾರ. ಅನ್ನ ಸಾರು ಏನು ಚಲೋದಂತ ಉಣ್ಬೇಕಂತ ಇಟ್ಕೊಂಡಿನಿ. ಇವು ಸಾಲು ಎಪ್ಪಾಕಬೇಕು. ಮೊಸರು ಇಸ್ಕೊಂಬಂದಿನಿ. ಒಂದು ಸ್ವಲ್ಪ ಹುಗ್ಗಿ ಒಂದು ತಿಂದು ಒಂದು ಸ್ವಲ್ಪ ಅನ್ನ ಸಾರು ಉಂಡು ಮಲ್ಕೊಂಬಿಡು ನೋಡಿ. ಟೈಮು 8:30 ಸ್ನೇಹಿತರೆ. ಯಾಕಂದ್ರೆ ನಾನು ವಿಡಿಯೋ ಚಲೋ ಮಾಡ್ಬೇಕಂತ ದೇವ್ರ ಮುಂದೆ ದೀಪ ಹಚ್ಚಿಂದ ಕರೆಂಟ್ ಹೋಗ್ಬಿಟ್ಟು ರೀವಾ ಬಂದ ಸ್ನೇಹಿತರೆ. ಕರೆಂಟು ಶ್ರಾವಣಿ ಉಣ್ಬಾರಮ್ಮ. ಶ್ರಾವಣ ಬರೀ ಅವನತ್ತಿ ಮಾಡಿ ತುಂಬೋತನ್ ಬಾ. ಬನ್ನಿ ಸ್ನೇಹಿತರೆ, ಮಕ್ಕಳು ನಾವು ಊಟ ಮಾಡಿ ಮತ್ತೆ ಸಿಗ್ತೀವಿ. ಉಸು ಉಣ್ಬೇಕಂತ ತಳಗಟ್ಟೋಗಿ ಕುಂತೀನಿ ರೀ. ಇವ್ರು ಎಷ್ಟು ನಾಟಕ ಮಾಡೋಗಿ ನೋಡಿ. ಶ್ರಾವಣ ಸ್ವಲ್ಪ ಅನ್ನ ಮೊಸರು ಉಂಡಾಳ ಇವು ಅಲ್ಲಿ ಅಂತ ಅವ್ರಿ ಅವತ್ತೇ ಹೋಲಿಲ್ರಿ ನಾನು. ಬನ್ನಿ ಸ್ನೇಹಿತರೆ, ಟೈಮು 9 ಮ್ಯಾಗ ಆಗೈತಿ. ಇವತ್ತೇನು ಟೀಚಿಂಗ್ ಇಲ್ಲ ಏನಿಲ್ಲ. ಜಲ್ದಿ ಮುಕ್ಕೊಂಡು ಜಲ್ದಿ ಎದ್ದು ಮತ್ತು ರಾತ್ರಿ ನಿಶಿನಾಗ ಎದ್ದು 9 ಅನ್ನಕ್ಕೆ ಹಾಕಿ ಸ್ಕೂಲಿಗೆ ಕಳಿಸ್ಬೇಕು. ಒಟಾನಿಕಾಯಿನ ಸ್ವಲ್ಪ ಒಟಾನಿಕಾಯಿನಕ್ಕೆ ಪಲ್ಯಕ ಮುಂಜೆ ಪಲ್ಯಕ ಹೆಂಗೆ ನೋಡೋಕೆ ಲುಕ್ ನೋಡಿ ಹೆಂಗೆ ಅನ್ನಲ್ಲ ಮಾಮ. ಇವಾಗ ಬಾಡೆಯವ್ರಿ ಇವಾಗ ಸ್ವಲ್ಪ ಎಣ್ಣೆ ಗುಳಿಗೆ ಹಾಕ್ಬೇಕು ಸ್ನೇಹಿತರೆ. ಸ್ನೇಹಿತರೆ, ಎಲ್ಲರ ಕಮೆಂಟ್ಗಳು ಎಷ್ಟು ಚಂದ ಕಮೆಂಟ್ ಹಾಕಿರಿ, ಖುಷಿ ಆಯಿತು. ಈ ಥರ ಸಪೋರ್ಟ್ ಮಾಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ಮತ್ತು ನಾವು ವಿಡಿಯೋ ಸಿಗ್ತೀನಿ. ಬಾಯ್, ಗುಡ್ ನೈಟ್.